ಅವ್ವ, ಯಾಕೆ ನೀ ಇಷ್ಟು ಜಲ್ದಿ ಎದ್ದಿದಿ? ಎಷ್ಟು ಚಳಿವ ಇಂಥ ಥಂಡಗೆ ಯಾಕೆ ನೀನು ಹೇಳಕ್ ಹೋದಿ? ಇನ್ನೊಂದು ಸ್ವಲ್ಪ ಮಕ್ಕೋಬೇಕಿಲ್ಲ? ಎಂಥ ಚಳಿ ಇರಲಿ ಏನೇ ಇರಲಿ ನಾವು ದಿನ ಹೇಳ್ತೇವಲ್ಲ, ಹಾಗಾಗಿ ನಿದ್ದೆ ಬರಲ್ಲ ಬಿಡವ. ನಿದ್ದೆ ಬರಲ್ಲ ನಮಗೆ. ದಿನ ಯಾವ ಟೈಮಿಗೆ ಹೇಳ್ತೇವಲ್ಲ ಅದೇ ಟೈಮಿಗೆ ರೂಢ ಬಿದ್ದಿರ್ತದ, ಅದು ಎಚ್ಚರಾಗಿ ಬಿಡ್ತದ. ನಾವು ಎಷ್ಟು ಮಕ್ಕೋಬೇಕಂತಂದ್ರೂ ನಿದ್ದೆ ಬರಲ್ಲ ಆವಾಗ. ನೀ ಯಾಕೆ ಇಟ್ಟು ಜಲ್ದಿ ಎದ್ದಿ ಮಗಳ? ಮಕ್ಕೋಬೇಕಿಲ್ಲ ಇಂಥ ಟೈಮಿಗೆ. ನೀನು ಎಷ್ಟು ನಿದ್ದೆ ಮಾಡ್ತೀಯ ಅಷ್ಟು ಚಂದ. ಅದು ಬಿಟ್ಟು ಇಷ್ಟು ಮುಂಜಾನೆ ಅದು ಇಂಥ ಚಳಿಯಾಗ ನೀನು ಎದ್ದಿ ಅಂದ್ರೆ ಮಕ್ಕೋಬೇಕು. ನೀ ಯಾಕೆ ಹೇಳಕ್ ಹೋಗಿದ್ದಿ? ಮಕ್ಕೋ ಜರ, ಇನ್ನೊಂದು ಜರ. ಅವ್ವ, ಯಾಕೆ ನಿನಗೆ ಗೊತ್ತಿಲ್ಲೇನ? ನನಗೆ ಒಟ್ಟೆ ನಿದ್ದೆ ಬರಲ್ಲ. ನಾನು ಎಷ್ಟು ಮಕ್ಕೋಬೇಕಂತಂದ್ರೂ ನನಗೆ ಕರೆಕ್ಟ್ ಟೈಮಿಗೆ ಅದು ಎಚ್ಚರಿ ಆಗಿಬಿಡ್ತದ. ಅಲ್ಲಿ ನಮ್ಮ ಮನೆಗಿದ್ದಾಗೂ ನಾನು ಜಲ್ದಿನೇ ಹೇಳ್ತಿದ್ದಿಲ್ಲೇನು, ಹಾಗೆ ನನಗೂ ಅಭ್ಯಾಸ ಆಗಿಬಿಟ್ಟದ ಅದು. ಹ್ಞೂ, ನೀನು ನನ್ನ ಕಡೆಗೆ ಹೋಲ್ತಿ ಸ್ವಲ್ಪ. ನಿನಗೆ ನನ್ನ ಹೋಲ್ಕಿನೇ ಅದ ಹೆಚ್ಚಿಗೆ. ಜಲ್ದಿ ಹೇಳೋದು, ಮನೆಯಿಂದ ಎಲ್ಲ ಕೆಲಸ ಮಾಡೋದು ಎಲ್ಲ ನನ್ನ ಕಡೆಗೆ ಬಂದದ್ದು ನೋಡಿ ನಿನ್ನ ಗುಣ ಎಲ್ಲ. ಈಗ ನಿಮ್ಮ ಅಪ್ಪನ ಕಡೆಗೆ ನಿಮ್ಮ ಅಣ್ಣ ಹೋಲ್ತಾನವ. ನಿಮ್ಮ ಅಣ್ಣನೂ ಹಾಗೆ. ಎಷ್ಟು ತನ ಬೇಕಾದ್ರೆ ಬಿಡು, ನೀನು ಎಚ್ಚರಿ ಆಗಲ್ಲವ ಎಬ್ಬಸತನ. ದಿನ ಎಬ್ಬಿಸ್ಬೇಕು. ನಿಮ್ಮ ಅಪ್ಪಗೂ ಅಷ್ಟೇ. ನೀನು ಎಷ್ಟು ತನ ನಿದ್ದೆ ಮಾಡ್ಲಿಕ್ಕೆ ಬಿಡ್ತೀಯ ಅಷ್ಟು ಚಂದ ಅಂತಾರೆ ಅವರು. ಒಟ್ಟು ಅವ್ರಾಗ ಅವರು ಎದ್ದಿದ್ದ ಮಟ ನಂಗೆ ನೆನಪಿಲ್ಲ ನೋಡು. ದಿನ ಎಬ್ಬಿಸ್ಬೇಕವ, ಒಂದಿನ ಬಿಡಪ್ಲೇ ಇಲ್ಲ ನೋಡು. ದಿನ ನೀ 11 12 ತನಕ ಬಿಟ್ಟರು ಹಾಗೆ ಮಕ್ಕೋತಾರೆ ನೋಡವ್ರು. ಒಟ್ಟು ಹೇಳ್ಬೇಕು ಅನ್ನೋದಿರಲ್ಲ. ಅವ್ವ, ಹೊರಗೆ ಚಳಿ ಭಾಳವ. ಒಂದು ತಟ್ಟಕ್ಕೆ ಚಾ ಮಾಡ್ಕೊಂಡು ಬರ್ತೀನಿ, ಚಾ ಕುಡಿ. ಚಾ ಕುಡ್ದು ಕುಂತಂದ್ರೆ ಸ್ವಲ್ಪ ಚಳಿ ಕಡಿಮೆ ಆದಂಗೆ ಅನ್ನಿಸ್ತದ. ಚಾ ಕಾಸ್ಕೊಂಡು ಬರ್ತೀನಿ ಅಂದ್ರೆ. ಪೂಜಾ, ಚಾ ಬೇಡವ, ಒಂದು ಗಿಲಾಸ ಬಿಸಿನೀರು ಕಾಸ್ಕೊಂಡು ಬಾ. ನಾನು ದಿನ ಈಗ ಮುಂಜಾನೆ ಚಾ ಕುಡ್ಲೇಗತ್ತಿಲ್ಲ. ಎದ್ದು ಕೂಡಲೇ ಒಂದು ಗಿಲಾಸ ಬಿಸಿನೀರು ಕುಡಿತೀನಿ. ಅದು ಜೀವಕ್ಕೆ ಭೀ ನೆಮ್ಮದಿ ಅನ್ನಿಸ್ತದ, ನನಗೆ ಆರೋಗ್ಯನೂ ಚಂದ ಇರ್ಲಾಗತ್ತದ. ಈ ಚಾ ಕುಡಿಯೋದ್ರಲಿಂತ ಬರೀ ತಲೆ ತಿರುಗ್ಲಾಗತ್ತದ ನೋಡು. ಹಾಗಾಗಿ ಚಾದು ರೂಢನೇ ಬಿಟ್ಬಿಟ್ಟು ನೋಡವ, ತಪ್ಪಿಸ್ಕೊಂಡೀನಿ. ಚಾ ಕುಡಿಯೋದು ಬಿಟ್ಟೀನಿ. ಅದಕ್ಕೆ ಬೇಡ, ಸಂಜೆಗೆ ಅದಕ್ಕೆ ಒಂದು ಕಪ್ ಕುಡಿತೀನಂತ. ಈಗ ಮುಂಜಾನೆ ಕುಡಿಯಲ್ಲ ಚಾ. ಹ್ಞೂ ಅವ್ವ, ಆಯ್ತು ತಗೋ, ಹಾಗೆ ಮಾಡಿ. ಮತ್ತು ಸಂಜಿಕೆ ಕುಡಿ. ಈಗ ನಾನು ನಿನಗೆ ನೀರು ಕಾಸ್ಕೊಂಡು ಬರ್ತೀನಿ. ನೀರು ಎಟ್ಟತ್ತೈತೇನೋ ಅವ್ವ ಮಗಳು ಮಾತಾಡ್ಕೊತ ನಿಂತು. ನನಗೊಂಚೂರು ಜಲ್ದಿರ ಎಚ್ಚರ ಆಗಿಲ್ಲ ಕಡಿ. ಪೂಜಾ, ಚಾ ಮಾಡ್ಕೊಂಡು ಬರ್ಲಿಕ್ಕೆ ಹೊಲತ್ತಿದ್ದೇನವ? ಇಲ್ರಿ ಅತ್ತಿ, ಅದು ಅವ್ವ ಮುಂಜಾನೆ ಚಾ ಕುಡಿಯಲ್ಲ ಅಂತ್ರಿ, ಬಿಟ್ಟಾಳಂತ. ಒಂದು ಗಿಲಾಸ ಬಿಸಿ ನೀರು ಕುಡಿತಾಳಂತ. ಅದಕ್ಕೆ ನೀರು ಕಾಸ್ಕೊಂಡು ಬರ್ಲಿಕ್ಕೆ ಹೋಗ್ಲತ್ತಿದ್ರಿ. ಅತ್ತಿ, ನಿಮ್ಗೆ ಚಾ ಮಾಡ್ಕೊಂಡು ಬರ್ಲೇನ್ರಿ? ಹ್ಞೂ ಅವ್ವ ಪೂಜಾ, ನಂಗೆ ಚಾ ಮಾಡ್ಕೊಂಡು ಬಾವ. ನನಗೆ ಮುಂಜಾನೆ ಚಾ ಕುಡಿಲಿಲ್ಲ ಅಂತಂದ್ರೆ ಬೆಳಗಾದಂಗೆ ಅನ್ಸಲ್ಲ. ಒಂದು ಕಪ್ ಚಾ ಮಾಡ್ಕೊಂಡು ಬಾವ. ಒಂದಿಟ್ಟು ಜರ ಶುಂಠಿ ಅದು ಜಜ್ಜಿ ಹಾಕೊಂಡು ಬಾ. ತಲೆ ಯಾಕೋ ಭಾಳ ಹುಡ್ಲಾಕತ್ತದ, ಅದಕ್ಕೆ ಶುಂಠಿ ಅದು ಜಜ್ಜಿ ಚಾ ಮಾಡ್ಕೊಂಡು ಬಾವ. ಹ್ಞೂ ರೀ ಅತ್ತೆ, ಆಯ್ತು. ನಿಮ್ಗೆ ಚಾ ಮಾಡ್ಕೊಂಡು ಬರ್ತೀನಿ, ಅವಾಗ ಒಂಚೂರು ಬಿಸಿ ನೀರು ಕಾಸ್ಕೊಂಬರ್ತೀನಿ ತಗೋರಿ. ಇದ್ಯಾಕ್ರಿ ಬೀಗ್ರೆ ಚಾ ಕುಡಿಯೋದು ಬಿಟ್ಟಿರಿ? ಮತ್ತು ಶುಗರ್ ಅದು ಏನಾರ ಆಗ್ಯದೇನ್ರಿ? ಇಲ್ರಿ, ಶುಗರ್ ಅದು ಏನಿಲ್ಲ. ಅದು ಯಾಕೇನೋ ರೀ, ಚಾ ಕುಡಿಯೋದು ನನಗೆ ಒಮ್ಮಿನ್ಗೊಮ್ಮಿನ್ಗೆ ಚಕ್ಕರ್ ಬಂದಂಗೆ ಆಗೋದು. ಭಾಳ ಇದು ಆರೋಗ್ಯ ಹಾಳಾದಂಗೆ ಅನಿಸ್ಲಾಗತ್ತೈತ್ರಿ ನನಗೆ. ಅದಕ್ಕೆ ಡಾಕ್ಟ್ರು ಒಂಚೂರು ಚಾ ಕುಡಿಯೋದೇ ಕಡಿಮೆ ಮಾಡಿರಿ ಅಂತ ಹೇಳಿಬಿಟ್ಟರು. ಅದಕ್ಕೆ ಮತ್ತೆ ಬಿಟ್ಟರಾಯ್ತು ಸುಮ್ಮನೆ ಅಂಥೇಳಿ ಬಿಟ್ಬಿಟ್ಟೆ ನೋಡ್ರಿ ಚಾ ಕುಡಿಯೋದು. ಬರ್ರಿ ಕೂಡ್ ಬರ್ರಿ, ನೀವು ನಿಂತೆ ಬಿಟ್ಟಿರಪ್ಪ. ನಾನು ಎಷ್ಟು ಬಿಡ್ಬೇಕಂತೀನಿ ರೀ, ಆದ್ರೆ ಆಗಲ್ಲ ರೀ. ಅದು ರೂಢ ಬಿದ್ದುಬಿಟ್ಟದು ನೋಡ್ರಿ. ಒಂದು ದಿನ ಚಹಾ ಕುಡಿಲಿಲ್ಲ ಅಂತಂದ್ರೆ ನನಗಂತರೂ ಏನೋ ಒಂದು ಬಿಟ್ಟಂಗೆ ಆಗ್ಬಿಡ್ತದ. ಊಟ ಬೇಕಾದ್ರೆ ಬಿಡ್ತೀನಿ ರೀ, ಇದು ಚಹಾ ಒಂದು ಬಿಡೋಕ್ಕಾಗಲ್ಲ ನೋಡ್ರಿ ನನಗಂತರೂ. ನನಗೂ ಮೊದಲ ಹಿಂಗೆ ಅಭ್ಯಾಸ ಇತ್ತು ರೀ, ಆದ್ರೆ ಏನು ಮಾಡ್ತೀರಿ, ಆರೋಗ್ಯನೇ ಹಾಳಾಗ್ಲತ್ತದ ಅಂತಂದ್ರೆ ಮತ್ತು ಒಂಚೂರು ಬಿಡೋದೇ ಚಲೋ ಅಲ್ರಿ. ಅದಕ್ಕೆ ಬಿಟ್ಬಿಟ್ಟೆ ನೋಡ್ರಿ. ಇದು ನಿಮ್ಮ ಮಗಳ ಕಾಣುವಲ್ಲಳು, ನಾವು ಬಂದಿದ್ದು ಹಿಡ್ದಾಯ್ತು ನೋಡ್ಲಕತ್ತೀವಿ. ಹೊರಗೆ ಹೋಗ್ಯಾರ ಅಂತಂದ್ರಿ, ಇನ್ನೂ ಬಂದಿಲ್ರಿ? ಇಲ್ರಿ, ನಿನ್ನೆ ಬಂದಿರಲ್ಲ. ನಿನ್ನೆ ಗಂಡ ಮಕ್ಕಳು ಆಕಿ ಎಲ್ಲರೂ ಬಂದಿರು, ಭಾಳ ಹೊತ್ತಾಗಿತ್ರಿ. ಅದಕ್ಕೆ ಈ ಕತ್ತಲೆ ಆಗ್ಯದ ಬಿಡವ, ಈಗೆಲ್ಲಿ ಮಾತಾಡಿಸ್ತಿ, ಮುಂಜಾನೆ ಮಾತಾಡು ಅಂತ ಹೇಳಂದ. ಅದಕ್ಕೆ ಆಕಿ ಮಾತಾಡ್ಲಿಲ್ರಿ. ಇದು ಆಕಿ ಬೇರೆ ಮುಂಜಾನೆ ಜಲ್ದಿ ಎದ್ದಿದ್ದು ಅಭ್ಯಾಸ ಬೇರೆ ಇಲ್ಲ, ಸ್ವಲ್ಪ ಹೊತ್ತು ಮಾಡೇ ಹೇಳ್ತಾಳ್ರಿ ಆಕಿ. ಹಾಗಾಗಿ ಇನ್ನೂ ಎದ್ದಿಲ್ ಕಾಣಿಸ್ತದ. ಹೌದೇನ್ರಿ? ನಾನು ಅದೇ ಅನ್ಕೊಂಡ, ಯಾಕೇನೋ ಬಂದಿಲ್ಲೇನೋ. ಭಾಳ ದಿನ ಬೇರೆ ಆಗಿತ್ತಲ್ಲ, ಮಾತಾಡಿಲ್ಲ ನಾನು. ಅದಕ್ಕೆ ಮತ್ತೆ ಮಾತಾಡಿದ್ರಾಯ್ತು ಅಂದ್ಕೊಂಡಿದ್ರಿ. ಇನ್ನೂ ಎದ್ದಿಲ್ ಕಾಣಿಸ್ತದ. ಇರಲಿ ಬಿಡ್ರಿ, ಮತ್ತು ಆಮೇಲೆ ಎದ್ದೇಳಕ್ಕೆ ಮಾತಾಡೋದ್ರಾಯ್ತು. ಬಂದಳೆ ನೋಡ್ರಿ ಈಗ. ಇನ್ನೀಗ ಪ್ರಮಿಳೆಗೆ ನೆನೆಸ್ಲಾಗತ್ತಿದ್ದೆವು, ಬಂದಳೆ ಈಗ. ಆರಾಮಿದ್ಯಾವ? ಹ್ಞೂ ರೀ, ಆರಾಮಿದ್ದೀನಿ ನೋಡ್ರಿ. ನೀವು ಆರಾಮಿದ್ದೀರಿ ಆಂಟಿ? ಹ್ಞೂ ಅವ, ಆರಾಮಿದ್ದೇವೆ ನೋಡು. ಈ ಹುಡುಗಿಗೊಂದು ಯಾವಾಗ ಬುದ್ಧಿ ಬರ್ತದೋ ಏನೋ. ಕೊಳ್ಳಕ್ಕೆ ತಾಳಿ ಒಂದು ಹಾಕೊಂಡಿಲ್ಲ ಆಯಿತು. ಅಕ್ಕಿಂದು ಬ್ಲೌಸ್ ನೋಡು ಹೆಂಗೆ ಹಾಕೊಂಡು ಬಂದಾಳ, ಹರಿದಿದ್ದು ಮರ್ದಿದ್ದು ಹಾಕೊಂಡು ಬಂದಂಗೆ. ಜರನೂ ಬುದ್ಧಿ ಇಲ್ಲಿ, ಯಾರ ಮುಂದೆ ಹೆಂಗೆ ಬಂದು ನಿಂದಿರ್ಬೇಕು ಅನ್ನೋದೇ ಗೊತ್ತಿಲ್ಲ ಈ ಖಬರ್ಗೇಡಿಗೆ. ಪ್ರಮಿಳಾ, ಇದೇನವ ಖಾಲಿ ಕೊಳ್ಳಿಲಿ
ಬಂದು ನಿಂತಿದ್ದು ಹಿಂಗೆ ಅದು ತಾಳಿ ಎಲ್ಲಿಟ್ಟಿದಿ? ಇತ್ಯಾದಿ ಹೆಣ್ಮಕ್ಕಳು ಕೊಳ್ಳಂದು ತಾಳಿ ಇಲ್ಲದೆ ಹಂಗೆ ಓಡಾಡಬಾರ್ದವ. ಎಂದ ಬುದ್ಧಿ ಬರ್ತದೆ ಅನ್ಬೇಕು ನಿಮಗೆ? ಇದೆಲ್ಲ ಸಣ್ಣ ಸಣ್ಣ ವಿಷಯನೂ ನಿಮ್ಗೆ ಹೇಳ್ಕೊಡ್ಬೇಕು. ನಿಮ್ಗೆ ಒಂದು ಸ್ವಲ್ಪನೂ ತಿಳಿಯಲ್ಲ. ಅದು ಏನು ಮಾಡೋಣ ಅಂತಿರೋ ಏನು ಸುದ್ದೇನೋ ಆಯಿತು. ಬಟ್ಟೆ ನೋಡು, ಅದು ಏನು ಬಟ್ಟೆ ಹಾಕೊಂಡು ಬಂದು ನಿಂತಿದ್ದವ ಪ್ರಮೀಳಾ ನೀನು. ಯಾಕವ ನಿನಗೆ ಬರ್ತಾ ನಿನಗೆ ಬುದ್ಧಿ ಎಲ್ಲ ಹೋಗ್ಲಾಗತ್ತದ? ಮನೆಗೆ ಬೀಗರದು ಬಂದಿರ್ತಾರ, ಎಲ್ಲ ಹೇಳಿ ನಿನಗೆ ಬೀಗರದು ಬಂದಾರಂತ. ಮತ್ತು ಅವ್ರ ಮುಂದೆ ಬಂದು ಹಿಂಗೆ ಖಾಲಿ ಕೊಳ್ಳಿಲ್ ಬಂದು ನಿಂತಾರ. ಅವ್ರು ಏನು ಅನ್ಕೊಳಕ್ಕಿಲ್ಲ? ನಿನಗೆ ಚಲೋ ಅನ್ನಿಸ್ತದೇನು ಹೇಳು? ಈಗ್ರೆ ಹೋಗ್ಲಿ ಬಿಡ್ರಿ, ಇನ್ನೂ ಸಣ್ಣಕ್ಕದಾಳ ಆಕಿಗೆ. ಸುಮ್ಮನೆ ಯಾಕೆ ಹಂಗೆ ಬೈಕೋದು ನಿಂತೀರಿ? ಆಕಿನೂ ನಮ್ಮ ಮಗಳಪ್ಲೆಪ್ಪ. ನಾವೇನು ಹಂಗೆ ಏನು ತಪ್ಪು ತಿಳ್ಕೊಂಬಲ್ರಿ. ನೀವು ನಮ್ಮವ್ರು ಇದ್ದೀರಿ, ಏನೂ ಅನ್ಕೊಂಬಲ್ಲ. ಈಗೀಗ ನಾನು ಏನು ಅನ್ಲಾರ್ದೆ ಹಿಂಗೆ ಬಿಟ್ಟ ಅಂತಂದ್ರೆ ನಾಳೆಗೆ ಮತ್ತೆ ಯಾರ ಮನೆಗೆ ಬಂದವ್ರ ಮುಂದೂ ಹಿಂಗೆ ನಿಂದಿರ್ತಾಳಕಿ. ಈಗ ಜರ ಬೈದು ಬುದ್ಧಿ ಹೇಳಿದ್ರೆ ತಿಳ್ಕೊತಾಳ, ಇದ್ದಿಲ್ಲ ಅಂತಂದ್ರೆ ಎಲ್ಲಿ ತಿಳ್ಕೊತಾಳ್ರಿ? ನಾ ಮಾಡಿದೆ ಆಟ ಆಗ್ಬಿಡ್ತದ. ಅವ್ವ ಎಂತ ಚಂದ ನಾನು ಸೀರೆ ಹಾಕೊಂಡು ಬಂದು ನಿಂತೀನಿ, ಇದಕ್ಕೂ ಬೈತಲ್ಲ ನೀನು? ನಿನಗೇನು ಹೇಳಿ ಇನ್ನದು ಕೊಳ್ಳನ್ ತಾಳಿ ಕೇಳತ್ತಿದ್ದಲ್ಲ, ಅದು ನಿನ್ನ ಅದು ಉಚ್ಚಿತ್ತು ತಾಳಿದು ಹಿಂದಿಂದು ಸ್ವಲ್ಪ ಸರಕ ಇದು ಆಗಿತ್ತು, ಲೂಸ್ ಆಗಿತ್ತು. ಅದಕ್ಕೆ ಪೋಣಿಸ್ಲಕ್ಕೆ ಕೊಟ್ಟು ಬಂದೀವಿ, ಗೊತ್ತೇನು? ಇವತ್ತು ಕೊಡ್ತೀನಂತಂದಾರ. ನೀನು ಗೊತ್ತಿಲ್ಲದೆ ಏನಿಲ್ಲದೆ ಹಿಂಗೆ ಬೈಕೋದು ನಿಂತ್ರಿ ಹ್ಯಾಂಗವ? ಹೌದೇನು? ಆಯ್ತು ತಗೋವ. ನನಗೆ ಗೊತ್ತಿದ್ದಿಲ್ಲಲ್ಲ, ಒಮ್ಮೆ ಹಿಂಗೆ ಬರಿಕೊಳ್ಳಿಲಿಂತ ನೋಡ್ದೆ ನನ್ನ ಮನ್ಸಿಗೆ ಭಾಳ ಬೇಜಾರಾಯಿತು. ಅದಕ್ಕೆ ಹಂಗೆ ಬೈತ್ ತಗೋ. ಈಗ ಹೋಗ್ಲಿ ಬಿಡು, ಹೋಗು. ನೀನು ಜರ ನೋಡಲ್ಲಿ ನಿಮ್ಮ ಅತ್ತಿಗೆ ಮಗ ಸ್ವಲ್ಪ ಚಾ ಅದು ಮಾಡ್ಲಿಕ್ಕೆ ಹೇಳೀನಿ, ಇನ್ನೂ ಬಂದಿಲ್ಲಕ್ಕಿ. ಯಾಕೇನು ಅದು ಏನು ಒಲಿ ಮೇಲೆ ಮಾಡ್ಲಕತ್ತಾಳೆ ನೋಡು. ಆಕೆಗೆ ಗ್ಯಾಸ್ ಮೇಲೆ ಮಾಡಂತ ಹೇಳತ್ತೀನಿ, ಕೇಳಲ್ಲ ಹೊಂಟಾಳ, ಒಲಿನೇ ಹಚ್ಕೊಂಡು ಕೂಡ್ಲಕತ್ತಾಳ. ಜರ ಹೋಗವ, ಹೋಗಿ ಸ್ವಲ್ಪ ನೋಡು, ಜರ ಸಹಾಯ ಮಾಡಿ ಜರ ಕೈಯ. ಅತ್ತಿಗೆಮ್ಮಗ ನಾನು ಎಷ್ಟು ಹೇಳ್ತೀನಿ ಗ್ಯಾಸ್ ಮೇಲೆ ಮಾಡ್ರಿ ಅಂತ, ಮತ್ತೆ ಒಲಿ ಮೇಲೆ ಮಾಡ್ಲಾಗತ್ತಾರ. ಆಂಟಿ ನೀವರ ಹೇಳ್ಬೇಕಿಲ್ರಿ ಸ್ವಲ್ಪ ಅತ್ತಿಗೆಮ್ಮಗ? ಹೇಳಿನವ, ನಿನ್ನೆ ಹೇಳಿನಿ. ಮತ್ತು ಈಗೇನು ಒಲಿ ಮೇಲೆ ಮಾಡ್ಲಕತ್ತಾಳೋ ಗ್ಯಾಸ್ ಮೇಲೆ ಮಾಡ್ಲಕತ್ತಾಳೋ ಗೊತ್ತಿಲ್ಲ. ಸ್ವಲ್ಪ ಹೋಗಿ ನೋಡವ ಜರ. ಒಲಿ ಮೇಲೆ ಮಾಡ್ಲಕತ್ತೇಳು ಅಂತಂದ್ರೆ ಜರ ನೀನೇ ಆಕಿಗೆ ಹೇಳಿ ಜರ ಗ್ಯಾಸ್ ಮೇಲೆ ಮಾಡ್ಲಕ್ಕೆ ಹಚ್ಚವ. ಹಾಂ ಆಂಟಿ, ಆಯ್ತು ತಗೋರಿ. ಹಂಗೆ ಒಮ್ಮೆ ಸಿಟ್ಟಿಗೆ ಬರಬೇಡ್ರಿ ಬೀಗ್ರೆ. ಯಾಕಂದ್ರೆ ಈಗಿಂದು ಮಕ್ಕಳ ಮನಸ್ಸು ಭಾಳ ಸೂಕ್ಷ್ಮ ಇರ್ತದ್ರಿ. ಅವರು ನಾವು ಒಂದು ತಿಳಿದು ಹೇಳಿರ್ತೀವಲ್ಲ, ಅವರು ಒಂದು ತಿಳ್ಕೊತಾರೆ. ಹಾಗಾಗಿ ನಾವು ಏನೂ ಅನ್ಬಾರ್ದು ನೋಡ್ರಿ. ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕು ಅವ್ರ ಜೊತೆ. ಭಾಳ ಹೈರಾಣದ ರೀ ಈಗಿನ ಮಕ್ಕಳ ಜೊತೆ. ನಾವು ಒಂದು ಮಾತಾಡೋದ ರೀತಿ ಬೇರೆ ಇರ್ತದ, ಅವರು ತಿಳ್ಕೊಂಬೋದ ರೀತಿ ಬೇರೆ ಇರ್ತದೆ ನೋಡ್ರಿ. ಅದಕ್ಕೆ ಆಕಿನೂ ಏನು ಭಾಳ ಹೇಳಿಸ್ಕೊಂಬಲ್ರಿ. ಇನ್ನು ನಾನು ಏನು ಆಕಿಗೆ ಭಾಳ ಬೈಲಕ್ಕೆ ಹೋಗಲ್ಲ. ಏಟೆ ಅಲ್ಲಿ ಪ್ಯಾಟೆಗೆ ಉಳ್ದಕ್ಕೆ ಹೇಳ ಭಾಳ ವರ್ಷ ಆಯಿತು. ಬರೀ ಪ್ಯಾಟೆಗೆ ಓದೋದು ಪ್ಯಾಟೆಗಿರೋದು ಮಾಡ್ಯಾಳಲ್ಲ. ಆಕಿಗೆ ಇಲ್ಲಿ ನಮ್ಮ ಹಳ್ಳಿ ಕಡೆಗೆ ಸೆಟ್ ಆಗಲ್ರಿ. ಅಂದ್ರೂ ಎಲ್ಲ ಔಡ್ಸ್ಕೊಂಡು ಮಾಡಿಕೊಂಡು ನಾ ಹೆಂಗೆ ಹೇಳ್ತೀನಿ ಹಂಗೆ ಕೇಳ್ಕೊಂಡು ಮಾಡ್ಕೊಂಡು ಇರ್ತಾಳ್ರಿ. ಅಷ್ಟೇನು ಹೇಳಿಸ್ಕೊಂಬಪ್ಲೆ ಏನು ಮಾಡಲ್ಲ. ಹಾಗೆ ನೋಡ್ರಿ, ಹೀಗೇನೋ ಸಣ್ಣ ಪುಟ್ಟ ಹಿಂಗೆ ತಿಳಿಲಾರ್ದು ಏನೋ ಒಂದು ಮಾಡ್ತಾಳೆ. ನನಗೆ ಸಿಟ್ಟು ತಡಿಲಿಕ್ಕಾಗಲ್ಲ, ಹಿಂಗೇನೋ ಒಂದು ಅಂದ್ಬಿಡ್ತೀನಿ. ಮತ್ತೇನು ರೀ, ಒಳ್ಳೆ ಹುಡುಗಿ ಅದಾಳ್ರಿ. ಜರ ಹೇಳಿದ್ರೆ ತಿಳ್ಕೊತಾಳೆ. ನೋಡಿದ್ರೆ ಗೊತ್ತಾಗ್ತದಲ್ಲ ಪಾಪ. ಮಾತನ್ನು ಅಷ್ಟೇ ಎಷ್ಟು ಸೂಕ್ಷ್ಮ ಮಾಡ್ತದ ಹುಡುಗಿ. ಚಂದದ ನಿಮ್ಮ ಮಗಳು, ಅಡ್ಡಿ ಇಲ್ಲ ನೋಡ್ರಿ. ಪಾಪ ಅತ್ತಿಗೆ ಮಗ ಒಂದಿಟ್ಟು ಹೆಲ್ಪ್ ಮಾಡಂತಂದ್ರೆ ಹೋಗೇ ಬಿಟ್ಟೋಳು. ಚಂದದ ಹುಡುಗಿ, ಅಡ್ಡಿ ಏನಿಲ್ಲ. ಇದು ರೀ ಬೀಗ್ರೆ, ಮತ್ತು ಇವತ್ತು ಸಂಜೆಗೆ ಪೂಜೆ ಕರ್ಕೊಂಡು ಹೋಗಂತೀರಿ. ಮತ್ತು ಆಕಿಗೂ ಜರ ಹೇಳ್ತೀನಿ ತಯಾರಾಗವ ಅಂತ. ಮತ್ತು ಕರ್ಕೊಂಡು ಹೋಗ್ಬಿಡ್ತೀರಿ ಇವತ್ತು ಸಂಜೆಗೆ. ಏನು ಪೂಜೆ ಕರ್ಕೊಂಡು ಹೊಲಕ್ಕೆ ಬಂದಿರಿ ನೀವು? ನಾನು ಎಲ್ಲೋ ಒಂದು 2 ದಿನ ಬಂದಿದ್ದು ಹೋತಾವೇನೋ ಅಂತ ನಾ ಅಂದ್ರೆ, ಆಕಿ ಕರ್ಕೊಂಡು ಹೊಲಕ್ಕೆ ಬಂದಾರ ಇವರು. ಒಳ್ಳೆ ಪ್ಲ್ಯಾನಿಂಗೇ ಮಾಡ್ಯಾರ ಇವರು. ಏನು ಮಾಡ್ತಪ್ಪಸದೀಗ? ಬ್ಯಾಡ ಅಂದ್ರೆ ಸಿಟ್ಟು ಬರ್ತದ. ಏನು ಮಾಡಲಿ? ಮಾಡ್ತೀನಿ ತಡಿ. ಹೌದೇನ್ರಿ? ನಂದೇನು ಅಭ್ಯಂತರ ಇಲ್ರಪ್ಪ. ನಾನೇನು ಆಕಿ ಇಲ್ಲಿದ್ರೆ ಭೀ ಮಗಳಗತ್ಲೆ ನೋಡ್ಕೊತೀನಿ. ಇನ್ನು ಅಲ್ಲಿ ತವ್ರ ಮನೆಗೆ ಆಕಿಗೆ ಅಲ್ಲೇ ಬಂದಿರಬೇಕು ಅನ್ಸರ ಇರಲ್ಲ. ಯಾಕೆ ನಾ ಏನು ಅನ್ನಲ್ರಿ, ಆಕಿನ ಖುಷಿನೇ ನನ್ನ ಖುಷಿ. ಒಂದು ಮಾತು ಕೇಳಿ ನೋಡ್ರಿ, ಆಕಿಗೆ ಬರ್ತೀನಿ ಅಂದಳು ಅಂತಂದ್ರೆ ಕರ್ಕೊಂಡು ಹೋಗ್ರಿ. ನಂದೇನು ಅಭ್ಯಂತರ ಇಲ್ರಿ. ಬಂದಳಲ್ರಿ ಪೂಜಾ, ಆಕಿಗೆ ಕೇಳ್ತೀನಿ ನಿಂದ್ರಿ. ಇದೇನವ ಪೂಜಾ, ಚಾನೆ ತೊಗೊಂಡು ಬಂದಿಲ್ಲ? ಅತ್ತಿ ನೀವೇ ಪ್ರಮೀಳಾಗ ಹೆಲ್ಪ್ ಮಾಡಂತ ಕಳ್ಸಿರಂತ, ಅದಕ್ಕೆ ನಾ ಮಾಡ್ತೀನಿ ಹೋಗ್ರಿ ಅತ್ತಿಗೆಮ್ಮ, ನೀವು ಇದು ಜರ ಮಾತಾಡ್ಕೊತ ಕೂಡ್ರಿ ಅಂತೇಳಿ ಕಳಿಸ್ಬಿಟ್ಟೋಳ್ರಿ. ನಿಂದಿರ್ಲಿಕ್ಕೆ ಕೊಟ್ಟಿಲ್ಲ ನನಗಾಕಿ. ನಾ ಮಾಡ್ಕೊಂಡು ಬರ್ತೀನಿ ಹೋಗ್ರಿ ಅಂದ್ರೆ ಹೋಗ್ರಿ ಅಂತ ಹೇಳಂದಳು. ಅದಕ್ಕೆ ನಾ ಬಂದ್ರಿ. ಆಯ್ತು ಬಿಡವ. ಇದು ನಿಮ್ಮವರು ಏನೋ ಕೇಳಾಗತ್ತಾರ ನೋಡ್ರಿ. ಅವ ಏನು ಹೇಳು? ಅದೇ ಮಗಳೇ, ನಿಮ್ಮ ಅತ್ತಿಗೆಮ್ಮ ಪೂಜೆ ಕರ್ಕೊಂಡು ಬರ್ರಿ ಅಂತ ಹೇಳಿ ಕಳ್ಸ್ಯಾಳ. ಅದಕ್ಕೆ ಈಗ ನೀನು ಕರ್ಕೊಂಡು ಹೋಗೋ ಸಲಿಂದೆ ಬಂದಿದ್ದೇವೆ ನೋಡು. ಆಕಿ ನಿನ್ನ ಸಸಿ ನೀನು ಮುಂದೆ ಹಾಕೊಂಡೇ ಬರ್ತೀನಿ ಅಂತ ಹೇಳಿ ಬಂದಾಳ ರವನ ಬಲಿ. ಅದಕ್ಕೆ ಮತ್ತೆ ತಯಾರಾಗಿ ಮಗಳೇ, ಇವತ್ತು ಸಂಜೆಗೆ ಹೋಗ್ಬಿಡಮ್ಮಂತ. ನಿಮ್ಮ ಅತ್ತೆರಿಗೆ ಕೇಳೀನಿ, ನಿಮ್ಮ ಅತ್ತೆಯರು ಆಕಿ ಬಂದ್ರೆ ನಂದೇನು ಅಭ್ಯಂತರ ಇಲ್ರಿ, ಮತ್ತು ಕರ್ಕೊಂಡು ಹೋಗ್ರಿ ಅಂತಂದಾರ. ಮತ್ತು ನಡೀವ ತಯಾರಾಗ. ಅವ್ವ ನನಗೆ ಎಷ್ಟು ಖುಷಿ ಆಗ್ಲತ್ತದ ಗೊತ್ತೇನು? ನಿನ್ನ ಜೊತೆ ಬರ್ಬೇಕಂತೇಳಿ.
ಆದ್ರೆ ನಮ್ಮ ಅತ್ತಿ ನನ್ನ ಮೇಲೆ ಬಿಟ್ಟಾರ. ಯಾಕಂತಂದ್ರೆ ಅವ್ರಿಗೆ ಗೊತ್ತು ನಾ ಹೋಗಲ್ಲ ಅಂಥೇಳಿ. ನಾ ಹೋತೀನಿ ಅಂತಂದ್ರೆ ಅವ್ರು ನನಗಿಡಲ್ಲವ, ನನ್ನ ಕೂಸಿಗೆ ಸಾಯಿಸ್ತಾರ. ಮೊದಲೇನೆ ಹೇಳ ನಮ್ಮ ಅತ್ತಿ ನಿನ್ನ ಮುಂದೆ ಆಟ ಆಡ್ಲಾಗತ್ತಾಳಷ್ಟೇ, ನನ್ನ ಕೈಲಿಂತೆ ಬರಲ್ಲ ಅಂತ ಹೇಳಿಸ್ಬೇಕಂಥೇಳಿ ನಾಟಕ ಆಡ್ಲತ್ತಾಳವ ನಮ್ಮ ಅತ್ತಿ. ನಿನಗೆ ಹೆಂಗೆ ಹೇಳವ ನಾನು, ನಿನಗೆಲ್ಲ ಹೇಳೋ ಪರಿಸ್ಥಿತಿದಾಗಿಲ್ಲ ನಾನು. ಆಗಲೇ ಏನು ವಿಚಾರ ಮಾಡ್ಲಾಗತ್ತಿದಿ ಪೂಜಾ? ಹೋಗುವ, ಪಾಪ ಅವರು ಅಷ್ಟು ಪ್ರೀತಿ ನಿಂತು ಕರ್ಲಿಕ್ಕೆ ಅಷ್ಟು ದೂರಿಂದ ನಿಂತು ಬಂದಾರ, ನಿಮ್ಮ ಅತ್ತಿಗೆ ನೆನೆಸ್ಲಾಗತ್ತಾಳಂತ. ಹೋಗಿ ಬಾ, ಒಂದು ಸ್ವಲ್ಪ ದಿನ ಇತ್ತು ಬಾ, ನಿನಗೂ ಖುಷಿ ಆಗ್ತದ. ಅವ್ವ ಇಷ್ಟು ಜಲ್ದಿ ಬಂದು ನಾ ಏನು ಮಾಡಲಿ, ಇನ್ನು ಡೆಲಿವರಿ ಟೈಮಿಗೆ ಬಂದರ ಹೌದಪ್ಪ ಡೆಲಿವರಿಗೆ ಬಂದಾಳ ಅಂತ ಅನ್ನಿಸ್ತದ. ಈಗೇನು ಫಂಕ್ಷನ್ ಮಾಡ್ಕೊಂಬಪ್ಲೆ ಇಲ್ಲ ಏನಿಲ್ಲ, ನನಗೆ ಅದು ಯಾವುದೂ ಬೇಡ ಅಂತೇಳೀನಿ. ಇಷ್ಟು ಜಲ್ದಿ ಬಂದು ಏನು ಮಾಡಲಿ ಅವ್ವ? ಬೇಡ, ಇನ್ನೂ ಒಂದು ಸ್ವಲ್ಪ ದಿನ ಬಿಟ್ಟು ಬರ್ತೀನಂತ, ಡೆಲಿವರಿ ಸನಿ ಇದ್ದಾಗ ಬರ್ತೀನಿ, ಅವಾಗ ಕರ್ಲಿಕ್ಕೆ ಬರ್ರಿ. ಅತ್ತಿಗೆ ನಂಗೆ ನೋಡ್ಬೇಕು ಅನ್ನಿಸ್ತಂತಂದ್ರೆ ಅತ್ತಿಗೆ ಮಗ ಇಲ್ಲೇ ಬಂದು ಮಾತಾಡ್ಕೊಂಡು ಹೋಗೋಣ ಅಣ್ಣ ಅತ್ತಿಗೆ ಮಗ. ನಾನು ಇಷ್ಟು ಜಲ್ದಿ ಬರಲ್ಲವ, ಡೆಲಿವರಿ ಟೈಮಿಗೆ ಬರ್ತೀನಂತ. ಯಾಕವ ಪೂಜಾ, ನಿಮ್ಮ ಅತ್ತಿಗೆಮ್ಮ ಮತ್ತೆ ಏನಾರ ಮನಸ್ಸಿಗೆ ನೋವಾಗಂಗೆ ಮಾತಾಡ್ತಾಳೆ ಅಂಥೇಳಿ ಬರಲ್ಲತ್ತಿದ್ದೇನು? ಈಗ ಆಕಿ ಮೊದಲಿನಪ್ಲೆ ಇಲ್ಲ, ನಿನಗೆ ಅವತ್ತ ಅಷ್ಟು ಹೇಳ್ಯಾಳಲ್ಲ ಹುಡುಗಿ ತಿಳಿಸಿ, ಹಾಗೇನು ಅನ್ಕೋಬೇಡ ಬಾವ, ನಾನು ನಿನ್ನ ತಂಗಿಗತ್ಲೆ ತಿಳ್ಕೊಂಡಿನಿ ಅಂತ ಎಷ್ಟು ತಿಳಿಸಿ ಹೇಳ್ಯಾಳ ಪಾಪ. ಈಗ ಆಕಿ ಮೊದಲಿನಪ್ಲೆ ಇಲ್ಲವ, ಬದಲೀಗ ನಿಮ್ಮ ಅತ್ತಿಗೆಮ್ಮ ನೀ ಯಾಕಿನ ಸಲಿಂದು ಹಿಂಗೆ ಬರಲ್ಲ ಅದು ಅನ್ಬೇಡ ಅವ್ವ. ನಂಗೆ ಗೊತ್ತು ಅತ್ತಿಗೆಮ್ಮ ಭಾಳ ಚಂದರ ಅಂತೇಳಿ ನನಗೆ ಗೊತ್ತು. ಆದ್ರೆ ಅತ್ತಿಗೆಮ್ಮನ ಸಲಿಂದ ಅಲ್ಲವ, ನಮ್ಮ ಅತ್ತಿ ನನಗೆ ಒಂದು ಜಾಲದಾಗ ಹಾಕಿ ಸಿಕ್ಕಿ ಹಾಕ್ಯಾಳ, ಅದು ತಪ್ಪಿಸ್ಕೊಳಕ್ಕಾಗಲ್ಲವ. ನಮ್ಮ ಅತ್ತಿ ಲಕ್ಷ್ಮಣ ರೇಖೆ ಕೊಡ್ದಂಗೆ ಕೊಡ್ದು ಬಿಟ್ಟಾಳ. ಈ ಮನೆಯಿಂದ ನಾ ದಾಟಪ್ಲೇ ಇಲ್ಲವ, ನಿನಗೆ ಹ್ಯಾಂಗೆ ಹೇಳಿ ನಾನು? ಇಲ್ಲಿಲ್ಲವ, ನೀ ತಪ್ಪು ತಿಳ್ಕೊಬೇಡ, ಅತ್ತಿಗೆಮ್ಮನ ಸಲಿಂದ ಏನಿಲ್ಲ. ನನಗೆ ಯಾಕೋ ಇಷ್ಟು ಜಲ್ದಿ ಬರೋದು ಬ್ಯಾಡ ಅನ್ಸ್ಲಾಗತ್ತದ, ಅದಕ್ಕೆ ಮತ್ತೇನಿಲ್ಲ. ಈಗ ನನ್ನ ಮನಸ್ಸಿಗೆ ಹೆಂಗೆ ಅನ್ನಿಸ್ತದೆ ಹಂಗಿರೋದೇ ಚಲೋ ಅಲ್ಲವ ಈ ಟೈಮಿಗೆ. ಅದಕ್ಕೆ ನನಗೆ ಯಾಕೇನೋ ಇಲ್ಲಿ ಇರ್ಬೇಕು ಅನ್ಸದ, ಅದಕ್ಕೆ ಇಲ್ಲೇ ಇರ್ತೀನವ. ಅದಲ್ಲದೆ ಈ ಮನ್ಯಾಗ ನನ್ನ ಗಂಡನ ನೆನಪುಗಳು ಭಾಳ ಅದಾವೆ. ಅಲ್ಲಿ ಬಂದು ನಾನು ಏನು ಮಾಡ್ಲವ, ಅದಕ್ಕೆ ಸ್ವಲ್ಪ ಇಲ್ಲೇ ಇರ್ತೀನಿ. ನನ್ನ ಗಂಡನ ನೆನಪುಗಳ ಜೊತೆ ಇದ್ದಂಗೆ ಮನ್ಸಿಗೆ ಒಂದು ರೀತಿ ನೆಮ್ಮದಿ ಇರ್ತದವ. ಯಾಕೇನೋ ಗೊತ್ತಿಲ್ಲ, ನನಗೆ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ಬೇಕು ಅನ್ಸ್ಲಾಗತ್ತದವ. ಅದಕ್ಕೆ ಭಾಳ ನನಗೆ ಜಬ್ರಿ ಮಾಡಬೇಡವ. ಹೀಗ್ರೆ ಯಾಕೇನೋ ಆಕಿ ಹಿಂಗಲ್ಲಾಗತ್ತಾಳ, ಯಾವಾಗೂ ತವ್ರ ಮನೆಗೆ ಹೋಗಂತಂದ್ರೆ ಖುಷಿಲಿಂತ ಬರಕಿ ಯಾಕೋ ಇಲ್ಲೇ ಇರ್ತೀನಲ್ಲಾಗತ್ತಾಳ. ಮತ್ತು ಇರಲ್ಯಾಕೆ ಬಿಡ್ರಿ ಸುಮ್ಮನೆ, ಈ ಟೈಮಿಗೆ ಅಕ್ಕಿ ಹೇಳೋದು ಖರೆಯದ ರೀ, ಆಕಿಗೆ ಏನು ಇಷ್ಟ ಇರ್ತದ ಅದೇ ಮಾಡೋದು ಚಲೋ ಅಲ್ಲ. ಅದಕ್ಕೆ ಇರಲಿ ಬಿಡ್ರಿ ಬಿಗ್ರಿ, ಆಕಿಗೆ ಯಾವಾಗ ಬರ್ಬೇಕು ಅನ್ನಿಸ್ತದ ಆವಾಗ ಬರಲ್ಯಾಕ. ಆಯ್ತು ತಗೋವ, ಆಯ್ತು ಮಗಳೇ, ಆಯಿತು ಹಾಗೆ ಮಾಡ್ತೀವಿ ತಗೋ. ಹೇಳ್ತೀನಂತ ನಿಮ್ಮ ಅಪ್ಪಗೆ ಹೇಳ್ತೀನಿ. ಮತ್ತು ನೀ ಬರಲಂತಂದ್ರೆ ಮತ್ತು ನಾನು ಇದ್ದೇನು ಮಾಡಮ್ಮವ, ಹೋಗ್ತೀವಿ ಆ ಕಡೆ ಮನೆ ಕಡೆಗೆ ಬಂದು ಮತ್ತು ಒಂದು 2 ದಿನ ಅಲ್ಲಿಗೆ ಬಂತು ಇಲ್ಲಿ ಬಂದು ಮತ್ತು ಹೋಗ್ತೀವಂತ ನಾನು ನಿಮ್ಮಪ್ಪ. ಈಗ್ರೆ ಇದೇನು ಲೆಕ್ಕ ಇಡ್ಲಾಗತ್ತೀರಿ? 2 ದಿನ ಆಯ್ತು ನಾ ಬಂದು 3 ದಿನ ಆಯಿತು ಅನ್ಕೋತಾ. ಯಾಕೆ ನೀವೇನು ಮಂದಿ ಮನೆಯಾಗಿದ್ದೀರೇನು, ಮಗಳ ಮನೆಯಾಗಿದ್ದೀರಿ? ಇನ್ನೊಂದು 2 ದಿನ ಇರ್ರಿ, ಆಕಿಗೂ ಸ್ವಲ್ಪ ಜೀವಕ್ಕೆ ಸಮಾಧಾನ ಆಗ್ತದ. ಇದ್ದಿಲ್ಲ ಅಂತಂದ್ರೆ ನಾ ಬರಲಿಲ್ಲ, ಅದಕ್ಕೆ ನಮ್ಮ ಅಪ್ಪ ಬೇಜಾರು ಮಾಡ್ಕೊಂಡು ಹೋದರು ಅಂತೇಳಿ ಮತ್ತೆ ಕೊರಕೋತ್ ಕೂಡ್ತಾಳ. ಬ್ಯಾಡ್ರಿ ಇರ್ರಿ, ನಾ ಒಂದು 2 ದಿನ ಇದ್ದು ಆರಾಮಾಗಿ ಹೋಗಟ್ಟ ಅಂತ. ನಮ್ಮವ್ವ ನಮ್ಮ ಅತ್ತಿ ಎಷ್ಟು ಒಳ್ಳೆ ಕಳ ಅಂಥೇಳಿ ಅನ್ಕೊಳತ್ತಾಳ. ಹಾಂ ಅವ್ವ, ನಿನಗೆ ಗೊತ್ತಿಲ್ಲಕಿ ಎಂಥ ದುಷ್ಟ ಬುದ್ಧಿದಕ್ಕಿ ಹೇಳ, ಎಂಥ ಕುತಂತ್ರಿ ಹೇಳ ಅಂತ ನಿಂಗೆ ಗೊತ್ತಿಲ್ಲವ. ನನ್ನ ಬಾಯಿ ಕಟ್ಟಿಕೊಂಡ್ರು ಶಳ, ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ಲತ್ತದ ಗೊತ್ತೇನೋ. ನಾನು ನಿಮ್ಮ ಜೊತೆ ಬರಲ್ಲ ಅಂತ ಹೇಳಸಲಿ ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ಲತ್ತದ ಗೊತ್ತೇನವ್ವ. ಮನಸ್ಸಿನ ಮೇಲೆ ಒಂದು ದೊಡ್ಡ ಕಲ್ಲು ಇಟ್ಕೊಂಡು ಬರಲ್ಲ ಅಂತ ಹೇಳಿಬಿಟ್ಟ. ಯಾ ಹೆಣ್ಮಗಳಿಗೆ ತವ್ರ ಮನೆಗೆ ಬರ್ಲಿಕ್ಕೆ ಇಷ್ಟ ಇರಲ್ಲ ಹೇಳು? ಎಷ್ಟು ಖುಷಿಲಿಂತ ಬರ್ತಿದ್ದು ನಾನು ನಿಮ್ಮ ಜೊತೆ. ಆದ್ರೆ ನಮ್ಮ ಅತ್ತಿ ನನ್ನ ಬಾಯಿ ಕಟ್ಟಿ ಹಾಕಿ ಹೇಳ್ಬೇ. ಹ್ಞೂ ರೀ ಬಿಗ್ರಿ, ಆಯ್ತು ತಗೋರಿ. ಆದ್ರೂ ನನ್ನ ಮಗಳು ಯಾವಾಗೂ ಖುಷಿ ನಿಂತು ಬರೋಕೆ ಯಾಕೋ ಬರಲ್ಲ ಅಂತಂದಳಲ್ಲ, ಮನ್ಸಿಗೆ ಭಾಳ ಬೇಸರ ಆಯ್ತು ನನಗಂತೂ. ನಾನು ಭಾಳ ಖುಷಿ ನಿಂತು ಆಕೆಗೆ ಕರ್ಕೊಂಡು ಹೋಗ್ಲಕ್ಕೆ ಬಂದಿದ್ದ, ಆದ್ರೆ ಬರಲ್ಲ ಅಂದಳಲ್ಲ. ಆಕೆಗೆ ಯಾಕೆ ಬೇಜಾರಾಗ್ಯದೋ ಗೊತ್ತಿಲ್ಲ. ಇರಲಿ ಬಿಡ್ರಿ, ಆಯ್ತು ತೋರಿ, ಒಂದು 2 ದಿನ ಇದ್ದು ಹೋಗ್ತೀವಂತ. ನೀವೆಲ್ಲರೂ ಈ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಕತೆಗೆ ಒಂದು ಲೈಕ್ ಕೊಡ್ರಿ. ಫಸ್ಟ್ ಟೈಮು ಯಾರು ಈ ಕತೆ ನೋಡ್ಲಾಗತ್ತಿರಲ್ರಿ ಅವರು ಪಾರ್ಟ್ 1 ನಿಂತು ನೋಡ್ರಿ, ಅಂದ್ರೆ ನಿಮ್ಗೆ ಸ್ಟೋರಿ ಅರ್ಥ ಆಗ್ತದ. ಯಾರೆಲ್ಲ ನಮ್ಮ ಚಾನಲಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ಲಾಗತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವಾಗ ಕತೆ ಹಾಕಿದ್ರು ಅದು ನಿಮ್ಗೆ ನೋಟಿಫಿಕೇಷನ್ ಬರ್ತದ್ರಿ. ನೀವು ಫ್ರೀ ಇದ್ದಾಗ ಅದು ನೋಡ್ಬೋದ್ರಿ. ಆದಷ್ಟು ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ರೀ. ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.